ಅಂತೇಳಿ ಇಡೀ ಸಮಾಜನ ಒಡೆದಿಟ್ರು ಅಂತೇಳಿ ಹಿಂದೆ ಎಲ್ಲರೂ ಕೂಡಿ ವರ್ಕ್ ಮಾಡಿದ್ದು ನೆನಪಿಸಿದ್ರು ಸಹಿತ ಅದ್ರ ಕಡೆ ಲಕ್ಷ ಇಲ್ದಂಗೆ ಇವತ್ತು ಶಿವಾನಂದ ಪಾಟೀಲರಿಗೆ ಸವಾಲು ಹಾಕಿ ಅವ್ರಿಗೆ ಕೇಳಿದ ತಪ್ಪದು ಅವ್ರು ರಾಜೀನಾಮೆ ಕೊಟ್ಟಿದ್ದಂತೆ ಸರಿ. ಆದರೆ ಟೆಕ್ನಿಕಲಿ ಕರೆಕ್ಟ್ ಇತ್ತು ಇಲ್ಲೋ ಅದು ಇನ್ನೊಬ್ಬರು ರಾಜೀನಾಮೆ ಕೊಟ್ಟಾಗ ನಮ್ಮ ರಾಜೀನಾಮೆ ಅಕ್ಸೆಪ್ಟ್ ಮಾಡಲಿ ಅಂತ ಹೇಳುವಂಥದ್ದು ಎಲ್ಲೂ ಇಲ್ಲ. ಕೊಡೋದ್ರೆ ನೇರವಾಗಿ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅದು ಕೊಟ್ಟರು ಅವರು ಈಗಾದರೂ ಬಂದು ಅದನ್ನು ತಾವು ಕೊಡಬೇಕು ತಯಾರಾದ್ರೆ ಆಟೋಮೆಟಿಕ್ ಅದು ಎರಡು ಅಕ್ಸೆಪ್ಟ್ ಆಗಿ ಹೋಗಿಬಿಡ್ತಾವ. ಒಮ್ಮೆ ಆಗಿ ಹೋಗ್ರಿ ಅವ್ರಿಗೆ ಇವ್ರಿಗೆ ಅನ್ನುವಂಥ ಮಾತಿನ ಸಹಿತ ಇವತ್ತು ನಮ್ಮ ಕಾಶ್ಯಪ್ನವರು ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ದಿಶೆಯಲ್ಲಿ ಕಾಶ್ಯಪ್ನವ್ರ ಜೊತೆಗೆ ಇನ್ನುಳಿದವ್ರ ಜೊತೆ ಆ ಮಾತುಗಳು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯತ್ನಾಳರು ಅಪ್ಪ ಹುಟ್ಟಿದ್ರೆ ಮತ್ತಾರು ಹುಟ್ಟಿದ್ರೆ ಹಂಗೆ ಹುಟ್ಟಿದ್ರೆ ಈ ಮಾತುಗಳು ಮಾತಾಡಿ ತಾವು ಯಾವ ಮಟ್ಟಿಗೆ ಇಳಿದಿದ್ದೀವಿ ಅನ್ನೋದನ್ನು ಸಮಾಜಕ್ಕೆ ಈಗಲೇ ತೋರಿಸ್ಕೊಡ್ತಾ ಇದ್ದಾರೆ. ಅದು ತಪ್ಪೋ ಸರಿನೋ ಸಮಾಜನ ವಿಚಾರ ಮಾಡಬೇಕು, ಜನ ವಿಚಾರ ಮಾಡಬೇಕಾಗ್ಯದ. ಯಾಕಂದ್ರೆ ಇಂಥ ಭಾಷೆ ಬಳಸೋದು ಏನಪ್ಪ ಅಂತಂದ್ರೆ ಈಗ ನಾ ಹಿಂದಿನ ಎಪಿಸೋಡಲ್ಲಿ ಹೇಳಿದಂಥದ್ದು ಏನಪ್ಪ ಅಂದ್ರೆ ಇದು ಸಂವಿಧಾನಕ್ಕೆ ಅಷ್ಟು ಅಪಮಾನ ಅಲ್ಲ, ಇಡೀ ಸಮಾಜಕ್ಕೂ ಅಪಮಾನ ಆದಂಥ ತೆಗೆದಿದ್ದು ಅಂತೇಳಿ. ಯಾಕಂದ್ರೆ ಇವ್ರನ್ನ ಆಯ್ಕೆ ಮಾಡಿದ್ದು ಜನಕ್ಕೆ ಬೇಕಾಗಿದ್ದು ಇವರಿಂದ ಕೆಲಸ. ಆ ಕೆಲಸದ ಬಗ್ಗೆ ವಿಚಾರ ಮಾಡ್ಬೇಕು ವಿನ ಅಲ್ಲಿ ಬಡತನ ಹೋಗಲಾಡಿಸೋ ಬಗ್ಗೆ ವಿಚಾರ ಮಾಡ್ಬೇಕು ವಿನ ಅಲ್ಲಿ ಶಾಲೆಗಳ ಪರಿಸ್ಥಿತಿ ಏನದ, ವಿದ್ಯಾರ್ಥಿಗಳ ಪರಿಸ್ಥಿತಿ ಏನದ, ಎಷ್ಟು ಶಾಲೆಗಳಿದ್ದಾವೆ, ಎಷ್ಟು ಮಕ್ಕಳು ಕಲಿತಾ ಇಲ್ಲ, ಎಷ್ಟು ಮಕ್ಕಳು ಕಲಿತಿಲ್ಲ, ಕಲಿತಾ ಇದ್ದಾರೆ ಎಷ್ಟು, ಕಲಿತಿಲ್ಲ ಎಷ್ಟು, ಅಲ್ಲಿ ಆರೋಗ್ಯ ಹೆಂಗದ, ಅಲ್ಲಿ ಜನಸಾಮಾನ್ಯರ ಒಂದು ಡೆವಲಪ್ಮೆಂಟ್ಸ್ ವಿಚಾರ ಮಾಡೋದು ಬಿಟ್ಟೆ ಇವರು ಅವ್ರು ರಾಜೀನಾಮೆ ಕೊಡೋದು ಕೇಳೋದು, ಅವ್ರು ಇವ್ರಿಗೆ ರಾಜೀನಾಮೆ ಕೊಡೋದು ಕೇಳುವಂಥ ವಾತಾವರಣ ಈಗ ವಿಜಯಪುರ ಜಿಲ್ಲೆಯಲ್ಲಿ ಜೋರು ಹೇಳಿದ್ರೆ ಅಂದಾಗೆ ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪೋದು ಜನ ವಿಚಾರ ಮಾಡುವಂಥದ್ದು. ಮತ್ತು ಅದೇನೂ ಇರಲಿ, ಇನ್ನೊಂದು ಮಾತಿಲ್ಲ, ಯತ್ನಾಳ್ರಿ ಯಾಕಪ್ಪ ರಾಜೀನಾಮೆ ಕೊಡೋದಕ್ಕೆ ಬಂದ ಬಿಡಪ್ಪ ಇಬ್ಬರು ಕೊಟ್ಟೆ ಬಿಡೋದು ಬರಬಾರ್ದು. ಈಗಾಗಲೇ ಸಾಕಷ್ಟು ಮಾತಾಡಿದಾರೆ. ಭಾಷೆ ಅಂತ ಅವ್ರಿಗೇನು ಎಗ್ಗಿಲ್ಲ ಎಡ ಇಲ್ಲ, ಬಾಯಿಗೆ ಏನು ಮುಂಬಿಗೆ ಬರ್ತದೋ ಮಾತಾಡಿ ಮುಗಿದು ಬಿಡ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಅವ್ರು ಇಲ್ಲಿವರೆಗೆ ಪ್ರಯತ್ನ ಮಾಡಿದ್ರು, ನಮ್ಮ ಪತ್ರಕರ್ತರು ಪ್ರಯತ್ನ ಮಾಡಿದರೆ ಅವ್ರ ಫೋನಿಗೆ ಸಿಗ್ತಾ ಇಲ್ಲ ಅಂತ ವಾರ್ತೆಗಳು ಬರ್ತಾ ಇದ್ದಾವೆ. ಕೆಲವೊಂದು ಬೆನ್ನು ಹತ್ತಿದ್ದಾರೆ ದೂಡು ಮಾಡೋ ಸಲುವಾಗಿ. ಯಾಕೆಂದರೆ ಈಗೇನಿದೆ ಹೆಂಗಾದರೂ ಒಂದು ನಮಗೂ ಒಂದು ಡಿಫ್ರೆಂಟ್ ಅಂತ ನ್ಯೂಸ್ ಬೇಕಾಗಿರ್ತದೆ. ನ್ಯೂಸನ್ನು ಇವ್ರ ಕುಟುಂಬದ ಯಾರು ಬೇಡ ಅಂತ ಇದ್ದಾರೆ.